ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ. ಸಮಸ್ತ ಭಾರತ ಅಥವಾ ನಮ್ಮ ಕರ್ನಾಟಕದ ಜನತೆಗೆ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಗುರು ಕೆ.ವಿ. ಮಹಾದೇವ್ ಅವರ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ, ಹಾಗಲಕಾಯಿ, ಬೇವಿನಕಾಯಿ, ನೆಲ್ಲಿಕಾಯಿ, ನೆಲನೆಲ್ಲಿ, ಈ ತರಹದ್ದು ಅಂದ್ರೆ ಕಹಿ ಇರುವಂತಹದ್ದನ್ನ ಜನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಜನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂದರೆ ಅದು ನಾಲಿಗೆಗೆ ರುಚಿಯನ್ನ ಕೊಡುವುದಿಲ್ಲ, ಕಹಿಯಾಗಿರುತ್ತದೆ. ಈ ಕಹಿಯಾದ ಬೇವು, ಹಾಗಲಕಾಯಿ, ಹುಳಿ ಮತ್ತೆ ಕಹಿ ಒಗರನ್ನ ಹೊಂದಿರುವಂತಹ ನೆಲ್ಲಿಕಾಯಿ, ಬೇವು, ನೆಲಬೇವು, ಈ ತರಹದ್ದು ಅದ್ಭುತವಾದಂತಹ ನೂರಾರು ಕಾಯಿಲೆಗಳನ್ನು ಗುಣಪಡಿಸುವಂತಹ ಅಮೃತಕ್ಕೆ ಸಮಾನವಾದಂತಹ ಔಷಧಿಯ ಗುಣಗಳನ್ನು ಹೊಂದಿದೆ. ಇದನ್ನ ನಮ್ಮ ಪೂರ್ವಜರು ಹೇಳಿ ಹೋಗಿದ್ದಾರೆ. ಅದು ನಮಗೂ ಅನುಭವ ಇದೆ, ಅದು ಸತ್ಯನೂ ಹೌದು. ಆದರೆ ಜನಕ್ಕೆ ಇದು ಇಷ್ಟ ಆಗುವುದಿಲ್ಲ. ಯಾವುದು? ಧರ್ಮ, ನ್ಯಾಯ, ನೀತಿ, ಸತ್ಯ, ಯೋಗ, ಪ್ರಾಣಾಯಾಮ, ಧ್ಯಾನ, ಗಿಡಮೂಲಿಕೆಗಳಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಇರುವಂತಹ ಪ್ರತಿ ಒಂದು ಗಿಡಮೂಲಿಕೆಗಳು ಕೂಡ ಅಮೂಲ್ಯವಾದದ್ದೇ. ಆದರೆ ನಾವು ಅವುಗಳನ್ನು ಉಪಯೋಗಿಸುವುದಿಲ್ಲ. ಅದೇ ಥರ ಸಕ್ಕರೆ, ಮೈದಾ, ಗೋಧಿ, ರಿಫೈನ್ಡ್ ಆಯಿಲ್ಗಳು ಹಾಗೂ ಅಜಿನೋಮೋಟಾ, ಟೇಸ್ಟಿಂಗ್ ಪೌಡರು, ಇದೆಲ್ಲ ಮನುಷ್ಯನ ಆಯಸ್ಸು, ಆರೋಗ್ಯವನ್ನು ಕಡಿಮೆ ಮಾಡುವಂತಹದ್ದು. ಆದರೆ ಜನರು ಇದನ್ನೇ ಮತ್ತೆ ಮದ್ಯಪಾನ, ಧೂಮಪಾನ, ಗುಟ್ಕಾ, ತಂಬಾಕು, ಡ್ರಗ್ಸು ಮತ್ತೆ ಇಂಗ್ಲಿಷ್ ಔಷಧಿಗಳು, ಡ್ರಗ್ಸ್, ಇವೆಲ್ಲ ಮನುಷ್ಯನ ಆಯಸ್ಸು ಮತ್ತೆ ಆರೋಗ್ಯವನ್ನ ಹಾಳು ಮಾಡುವಂತಹವು. ಅದೇ ರೀತಿ ಇಲ್ಲಿ ನಮ್ಮ ಹಿಂದೂ ಅಂದ್ರೆ ಟೋಟಲ್ ನಮ್ಮ ಇಡೀ ಮನುಕುಲ ಈ ತರ ಒಳ್ಳೆಯದನ್ನ ಯಾರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಸ್ವೀಕರಿಸೋದಿಲ್ಲ, ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾವುದು ಅಸತ್ಯವೋ ಅದರ ಕಡೆಗೆ ಪ್ರತಿಯೊಬ್ಬರಿಗೂ ಕೂಡ ಒಲವು ಜಾಸ್ತಿ. ನಿಮ್ಗೆ ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ನನ್ನ ಹಿಂದೆ ನಮ್ಮ ಮನೆಯಲ್ಲೇ ಅಯ್ಯಪ್ಪ ಸ್ವಾಮಿಯನ್ನ ನಿನ್ನೆ ರಾತ್ರಿ ವಿಗ್ರಹವನ್ನು ತಗೊಂಡು ಬಂದು ದೇವಸ್ಥಾನದಿಂದ ಅದನ್ನು ಸ್ಥಾಪನೆ ಮಾಡಿ ಪಡಿ ಪೂಜೆ ಅಂತ ಮಾಡಿ ನಾಳೆ ಅಯ್ಯಪ್ಪ ಸ್ವಾಮಿ ಈರ್ಮುಡಿ ಕಟ್ಕೊಂಡು ಕೇರಳಕ್ಕೆ ಹೋಗ್ತಿದ್ದಾರೆ, ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಅಂತ. ನಂಬರ್ 1, ನಾನು ಒಬ್ಬ ಧರ್ಮಗುರು ಆಗಿ ವೇದ, ಪುರಾಣ, ಉಪನಿಷತ್ತುಗಳನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನೋಡಿ, ನಮ್ಮ ಮನೆಯಲ್ಲಿ ಇವಾಗ ಎಲ್ಲರಿಗೂ ಇದು ದೇವರು. ಆದರೆ ನಾನು ಹೇಳ್ತಿದ್ದೀನಿ, ಈ ವಿಗ್ರಹ ದೇವರ ಅಲ್ಲ. ಅಯ್ಯೋ ಮೂರ್ಖ ಸ್ವಾಮಿ ಅಥವಾ ಮೂರ್ಖ ವೈದ್ಯರೇ, ಮನೆಯಲ್ಲಿ ತಗೊಂಡು ಬಂದು ಪೂಜೆ ಮಾಡಿ ಇಟ್ಕೊಂಡು ವಿಗ್ರಹನ ದೇವರಲ್ಲ ಅಂತಿದ್ರಲ್ಲ, ಮತ್ತಿನ್ನೇನು? ವಿಗ್ರಹಗಳು ಮರ, ಕಲ್ಲು, ಲೋಹಗಳು ಇವೆಲ್ಲದರಲ್ಲಿ ಒಂದು ಮೂರ್ತಿಯನ್ನ ಮಾಡಿ ಅದಕ್ಕೆ ಆಕಾರವನ್ನ ಕೊಟ್ಟು ಇದು ದೇವರಿದೆ ಅಂತೇಳಿ
ಸಾವಿರಾರು ವರ್ಷಗಳಿಂದ ಇದನ್ನ ನಾವು ನಮ್ಮನ್ನ ನಂಬಿಸ್ಬಿಟ್ಟಿದ್ದಾರೆ. ಯಾರು? ಅಜ್ಞಾನಿಗಳು. ಸರಿಯಾಗಿ ಪೂರ್ಣ ಜ್ಞಾನ ಇಲ್ಲದಂತಹ ಅಜ್ಞಾನಿಗಳು, ಅವಿವೇಕಿಗಳು, ಸ್ವಾರ್ಥಿಗಳು, ತಮ್ಮ ಸ್ವಾರ್ಥಕ್ಕೋಸ್ಕರ, ತಾವು ಬದುಕುವುದಕ್ಕೋಸ್ಕರ ಸುಲಭ ಮಾರ್ಗವನ್ನು ಕಂಡುಹಿಡಿಯುವ ಉದ್ದೇಶದಿಂದ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು, ಮಂದಿರಗಳು ಇವೆಲ್ಲವನ್ನ ಮಾಡಿಕೊಂಡು ಸಾವಿರಾರು ವರ್ಷಗಳಿಂದ ಇದನ್ನು ಜನರ ತಲೆಯಲ್ಲಿ ಈ ಒಂದು ವಿಷದ ಬೀಜವನ್ನು, ಅಜ್ಞಾನದ ಬೀಜವನ್ನು ಬಿತ್ತಿದ್ದಾರೆ. ಆದ್ದರಿಂದ ಹೊರಗಡೆ ತರೋದು ಸುಲಭನೇ ಅಲ್ಲ. ಬಟ್ ಈ ಜನ್ಮದಲ್ಲಿ ಆಗೋದೇ ಇಲ್ಲ, ಅಥವಾ ಇನ್ನೂ 10 ಜನ್ಮ ಬಂದರೂ ಆಗೋದಿಲ್ಲ ಅಂತ ನಾನು ಅನ್ಕೋತೀನಿ. ನನ್ನ ಥರನೇ ಎಲ್ಲರೂ ಸತ್ಯವನ್ನೇ, ಧರ್ಮವನ್ನೇ ನಂಬಿಕೊಂಡು ಅಸತ್ಯವಾದದ್ದನ್ನು, ಅಜ್ಞಾನವನ್ನು, ಮೂಢನಂಬಿಕೆಯನ್ನು ಬಿಟ್ಟು ಸುಜ್ಞಾನವೆಂಬತಕ್ಕಂತಹ ಜ್ಞಾನವನ್ನು ನೀವು ಪಡ್ಕೊಂಡಿದ್ದೇ ಆದರೆ, ಸತ್ಯವನ್ನು ಒಪ್ಕೊಳ್ತಾರ ಅಷ್ಟೂ ನೀವು ಜ್ಞಾನಿಗಳಾದ್ರೆ ಮಾತ್ರ ಸಾಧ್ಯ. ಫಾರ್ ಎಕ್ಸಾಂಪಲ್, ನಂಬರ್ 1, ವಿಗ್ರಹ ತರಬೇಕು. ದೇವಸ್ಥಾನದಿಂದ ವಿಗ್ರಹ ತರಬೇಕು. ಅಲ್ಲಿ ದೇವಸ್ಥಾನ ಅಂತ ಏನು ಮಾಡ್ಕೊಂಡಿದ್ದಾರೆ, ಅವ್ರ ಬದಲೇ ಪ್ಲಾನ್ ಮಾಡ್ಕೊಂಡಿರ್ತಾರೆ. ದೇವಸ್ಥಾನ ಕಟ್ಟಾಗಲೇ ಪ್ಲಾನ್ ಮಾಡ್ಕೊಂಡಿರ್ತಾರೆ. ದೇವರು ಅನ್ನುವಂತಹ ಕಾನ್ಸೆಪ್ಟು ಏನು ಈ ವಿಗ್ರಹಗಳಿದೆ, ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು, ಅಥವಾ ಬುದ್ಧಿಸಮ್ ಇರ್ಬೋದು, ಯಾವುದೇ ಆಗಲಿ, ಯಾವುದೇ ಧರ್ಮಗಳಾಗಲಿ, ಈ ಧರ್ಮ ಅಂತ ಮಾಡ್ಕೊಂಡಿರೋದೇ ಮೊದಲನೇ ತಪ್ಪು. ಅದು ಅಜ್ಞಾನ ಅಂತ ಹೇಳಬಹುದು. ನಂಬರ್ 2, ಈ ದೇವಸ್ಥಾನಗಳು, ಮಸೀದಿ, ಮಂದಿರ, ಚರ್ಚು ಇದು ಎರಡನೇ ಅಜ್ಞಾನ. ಇಡೀ ದೇಶ, ಸೊಸೈಟಿ ಹಾಳಾಗ್ತಿರೋದೇ ಇಲ್ಲಿಂದ. ಇದಕ್ಕೆ ಕಾರಣ ಹೇಳಿದ್ದೀನಿ. ಅಜ್ಞಾನಿಗಳು ಮತ್ತೆ ಮೂಢನಂಬಿಕೆಗಳನ್ನು ಎಲ್ಲರ ತಲೆಯಲ್ಲಿ ಬಿತ್ತಿ ಇದೇ ಸತ್ಯ ಅನ್ನುವುದನ್ನು ನಿಮಗೆಲ್ಲರ ತಲೆಗೂ ಕೂಡ ಇಟ್ಬಿಟ್ಟಿದ್ದಾರೆ. ಅದರಿಂದ ಹೊರಗಡೆ ತರೋದು ತುಂಬ ಕಷ್ಟ. ಯಾರಾದರೂ ನನ್ನಂತಹವ್ರು ಹೇಳಿದ್ರೆ ಅಲ್ಲಿ ನಾನು ಅಜ್ಞಾನಿ, ಅಹಂಕಾರಿ, ಅವಿವೇಕಿ ಆಗ್ತೀನಿ. ಇನ್ನು ಮಿಕ್ಕದವ್ರು ನೀವೆಲ್ಲರೂ ಕೂಡ ಮಹಾಜ್ಞಾನಿಗಳಾಗೋಗ್ತೀರಿ. ಇಲ್ಲೂ ಕೂಡ ಕೆಲವರು ನಂತರದವರಿದ್ದಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸತ್ಯ ಹೇಳ್ತಿದ್ದೀನಿ. ನೋಡಿ, ಮಹಾಪಂಚಭೂತಗಳೇನಿದೆ, ಇದೇ ಇಡೀ ಸೃಷ್ಟಿಗೆ, ಇಡೀ ಬ್ರಹ್ಮಾಂಡಕ್ಕೆ, ಎಲ್ಲರಿಗೂ, ಮಾನವನಿಂದ ಹಿಡಿದು 9 ಕೋಟಿ ಜೀವರಾಶಿಗಳಿಗೆಲ್ಲ ಈ ಮಹಾಪಂಚಭೂತಗಳೇ ದೇವರು. ಅದರಲ್ಲಿ ಒಂದು ಸ್ತ್ರೀಶಕ್ತಿ, ಮತ್ತೊಂದು ಪುರುಷ ಶಕ್ತಿ. ಸ್ತ್ರೀಶಕ್ತಿ ಅಂದರೆ ಭೂಮಿ ತಾಯಿ ಮತ್ತೆ ಗಂಗಾ ಮಾತೆ. ಭೂಮಿ ಬೇರೆ ಇಲ್ಲ, ಗಂಗೆ ಬೇರೆ ಇಲ್ಲ, ಎರಡೂ ಒಂದೇ ಶಕ್ತಿ, ಸ್ತ್ರೀಶಕ್ತಿ. ಮತ್ತೊಂದು ಪುರುಷ ಶಕ್ತಿ, ಅದು ವಾಸುದೇವ, ನೀವೇನು ಆಕ್ಸಿಜನ್, ವಾಯು, ಗಾಳಿ ಅಂತ ಹೇಳ್ತೀರೋ ಅದು. ಮತ್ತೊಂದು ಬಂದು ಸೂರ್ಯದೇವ, ಅಗ್ನಿ ಅಂತ ಏನು ಹೇಳ್ತೀರಿ ಇದು. ಈ ಒಂದು ಪುರುಷ ಶಕ್ತಿ ಮತ್ತು ಸ್ತ್ರೀ ಶಕ್ತಿಯಿಂದ ಈ ಎರಡರ ಸಮಾಗಮ ಆಗಬೇಕು. ಇದರಿಂದ ಲೋಕ ನಡಿಬೇಕು. ಅದಕ್ಕೆ ಸಹಕರಿಸುವುದು ಈ ಆಕಾಶ, ಈ ಖಾಲಿ ಜಾಗದಲ್ಲಿ ಈ ಸ್ತ್ರೀ ಶಕ್ತಿ ಮತ್ತು ಪುರುಷ ಶಕ್ತಿ ಅಂದರೆ ಈ ಮಹಾಪಂಚಭೂತಗಳೇ ಇಡೀ ಸೃಷ್ಟಿಗೆ ಮತ್ತೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗ್ತಾ ಇರೋದು. ಅದನ್ನು ಬಿಟ್ಟು ನೋಡಿ, ಇವಾಗ ವಿಗ್ರಹ ತಂದಿದ್ದೀವಿ. ಆ ವಿಗ್ರಹನ ಮಾಡಿಸ್ಕೊಂಡಿರೋರಿಗೆ ಅದನ್ನು ತರಬೇಕಾದ್ರೆ ದುಡ್ಡು ಕೊಟ್ಟು ತರಬೇಕು. ಅದಕ್ಕೆ ಇಂತಿಷ್ಟು ಅಂತ ಹಣ ಇರ್ತದೆ. ತಂದಂತಹ ವಿಗ್ರಹನ ಪೂಜೆ ಮಾಡಬೇಕು. ಯಾಕೆಂದರೆ ಆ ವಿಗ್ರಹಕ್ಕೆ ಅದು ಲೋಹದಿಂದ ಆಗಿರೋದು, ಕಬ್ಬಿಣದಿಂದ ಆಗಿರಬಹುದು, ಅಲ್ಯೂಮಿನಿಯಂದಿಂದ ಆಗಿರಬಹುದು, ಸ್ಟೀಲಿಂದ ಆಗಿರಬಹುದು, ಅಥವಾ ಹಿತ್ತಾಳೆಯಿಂದ ಆಗಿರಬಹುದು, ಅಥವಾ ತಾಮ್ರದಿಂದ ಆಗಿರಬಹುದು, ಅಥವಾ ಪಂಚಲೋಹಗಳಿಂದ ಆಗಿರಬಹುದು. ನೋಡಿ, ಈ ವಿಗ್ರಹಕ್ಕೆ ಜೀವ ಇಲ್ಲ, ಪ್ರಾಣ ಇಲ್ಲ, ಭಾವನೆ ಇಲ್ಲ. ಈ ವಿಗ್ರಹನ ನಾನು ಅಥವಾ ಇಡೀ ಈ ಭೂಮಂಡಲದಲ್ಲಿ ಯಾವುದೇ ದೇವಸ್ಥಾನ, ಮಸೀದಿ, ಚರ್ಚು ಇವ್ಯಾವುದೂ ಇಲ್ಲದೆ ಇದ್ರೂ ಕೂಡ ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಆಗ್ತಾನೆ ಇರ್ತದೆ. ಈ ಸೃಷ್ಟಿ ಸ್ಥಿತಿ ಲಯ ಮಾಡುವಂತಹದ್ದು ಮಹಾಪಂಚಭೂತಗಳೇ ಹೊರತು ವಿಗ್ರಹಗಳು, ಮಸೀದಿ, ಮಂದಿರ, ಚರ್ಚು, ದೇವಸ್ಥಾನಗಳಲ್ಲ. ಇದ್ಯಾವುದು ಇಲ್ಲದೆ ಇದ್ರೂ ಈ ಪ್ರಪಂಚ ಯಥಾಸ್ಥಿತಿ ಸೃಷ್ಟಿ ಸ್ಥಿತಿ ಲಯ ಆಗ್ತಾನೆ ಇರ್ತದೆ.
ಅದೇ ಈ ಮಹಾಪಂಚಭೂತಗಳಲ್ಲಿ ಒಂದು ದಿವಸ ಸೂರ್ಯ ಇಲ್ಲ ಅಂದರೆ ಸೃಷ್ಟಿ ಸರ್ವನಾಶ ಆಗ್ತದೆ, ಸೃಷ್ಟಿ ಸ್ಥಿತಿ ಲಯ ಸ್ಟಾಪ್ ಆಗ್ತದೆ. ಈ ಭೂಮಿ ತಾಯಿ ಇಲ್ಲ ಅಂದರೆ ಸೃಷ್ಟಿ ಸ್ಥಿತಿ ಲಯ ಆಗುವುದಿಲ್ಲ, ಅಂತ್ಯ ಆಗೋಗ್ತದೆ. ವಾಸುದೇವ, ನಾವೇನು ನೀವು ಆಕ್ಸಿಜನ್ ಗಾಳಿ ಅಂತ ಹೇಳ್ತಿರೋ ಅದು 1 ಸೆಕೆಂಡ್ ಇಲ್ಲ ಅಂದರೆ ಈ 9 ಕೋಟಿ ಜೀವರಾಶಿಗಳು ಉಳಿದಿಲ್ಲ. ಸೊ ಈ ಒಂದು ಸ್ತ್ರೀ ಶಕ್ತಿ ಮತ್ತು ಪುರುಷ ಶಕ್ತಿ ಅದನ್ನು ಬೇರೆ ಬೇರೆ ರೂಪ ಹೆಸರು ಕೊಟ್ಟುಕೊಂಡು ಇದಕ್ಕೆ ಭೂಮಿಗೆ ಆಕಾರ ಇಲ್ಲ, ಅದಕ್ಕೆ ಸೂರ್ಯನಿಗೆ ಆಕಾರ ಇಲ್ಲ, ಮತ್ತೆ ಈ ಗಾಳಿಗೆ ಆಕಾರ ಇಲ್ಲ, ನೀರಿಗೆ ಆಕಾರ ಇಲ್ಲ. ಆದರೆ ನಮ್ಮ ವಿಗ್ರಹಗಳಿಗೆ, ದೇವಸ್ಥಾನದಲ್ಲಿರುವಂತಹ ಮೂರ್ತಿಗಳಿಗೆ, ಚರ್ಚ್ಗಳಿರುವಂತಹ ಯೇಸುವಿಗೆ, ಮಸೀದಿನಲ್ಲಿರುವಂತಹ ಒಂದು ಮಸೀದಿಗೆ ಆಕಾರ ಇದೆ. ಅದು ಬುದ್ಧಿಸಮ್ ಇರಬಹುದು, ಸಿಕ್ಕಿಸಮ್ ಇರಬಹುದು, ಮುಸ್ಲಿಮ್ಸ್ ಇರಬಹುದು, ಕ್ರಿಶ್ಚಿಯನ್ ಇರಬಹುದು, ಹಿಂದೂ ಇರಬಹುದು, ಆಕಾರ ಇದೆ. ದೇವರಂದ್ರೆ ಯಾರು ಅಂತ ನಾನು ನಿಮ್ಗೆ ನೇರವಾಗಿ ಹೇಳ್ಬಿಡ್ತೀನಿ. ಆದಿ ಅಂತ್ಯ ಇಲ್ಲದವನು ದೇವರು. ನಂಬರ್ 2, ನೀರಾಡಿಕೆ, ಬಾಯಾರಿಕೆ, ನಿದ್ರೆ, ಮೈಥುನ ಅಂದ್ರೆ ಸೆಕ್ಸ್ ಇಲ್ಲದೆ ಇರುವಂತಹದ್ದು ದೇವರು. ಹುಟ್ಟು ಸಾವು ಇಲ್ಲದೆ ಇರುವಂತಹದ್ದು ದೇವರು. ಇಡೀ ಬ್ರಹ್ಮಾಂಡ ಸೃಷ್ಟಿಗೆ ಕಾರಣಕರ್ತರಾಗಿರುವಂತಹದ್ದು ದೇವರು. ಯಾರಿಗೂ ಕೂಡ ಆ ಒಂದು ಈ ದೇವರನ್ನ ನಾಶ ಮಾಡೋದಕ್ಕಾಗೋದಿಲ್ಲ. ಆದರೆ ಬೇಕು ಅಂದರೆ ನಾನು ಈ ವಿಗ್ರಹ ನಾಶ ಮಾಡ್ಬೋದು, ದೇವಸ್ಥಾನಗಳನ್ನು ನಾಶ ಮಾಡ್ಬೋದು, ಮಸೀದಿಗಳನ್ನು ನಾಶ ಮಾಡ್ಬೋದು, ಗುರುಕುಲಗಳನ್ನು ನಾಶ ಮಾಡ್ಬೋದು, ಅಥವಾ ಚರ್ಚ್ಗಳನ್ನು ನಾಶ ಮಾಡ್ಬೋದು. ಯಾರ ಕೈನಲ್ಲೂ ಇಡೀ ಮನುಕುಲ ಅಥವಾ ಯಾರ ಕೈನಲ್ಲೂ ಈ ಸೃಷ್ಟಿನಲ್ಲಿ ಈ ಸೃಷ್ಟಿ ಏನಿದೆ, ಪ್ರಾಣಿ ಪಕ್ಷಿ ಜಲಚರಗಳು ಉಭಯವಾಸಿಗಳು ಮನುಷ್ಯನಾದಿಯಾಗಿ ಯಾವುದೇ ಆಯುಧಗಳಿಂದ, ಶಸ್ತ್ರಗಳಿಂದ, ಅಸ್ತ್ರಗಳಿಂದ, ಆಯುಧಗಳಿಂದ, ಮನುಷ್ಯನಿಂದ, ಪ್ರಾಣಿಗಳಿಂದ, ಪಕ್ಷಿಗಳಿಂದ ಯಾರ ಕೈಲೂ ನಾಶ ಮಾಡೋಕ್ಕಾಗದೇ ಇರುವಂತಹ ವಸ್ತುವೇ ದೇವರು. ಸೂರ್ಯನ ಯಾರು ನಾಶ ಮಾಡೋಕ್ಕಾಗೋದಿಲ್ಲ, ಭೂಮಿನ ಯಾರೂ ನಾಶ ಮಾಡೋದಕ್ಕಾಗೋದಿಲ್ಲ, ಗಾಳಿನ ಯಾರೂ ನಾಶ ಮಾಡೋದಕ್ಕಾಗೋದಿಲ್ಲ, ನೀರನ್ನ ಯಾರೂ ನಾಶ ಮಾಡೋದಕ್ಕಾಗೋದಿಲ್ಲ. ಇದು ನಿಜವಾದ ದೇವರು. ನಾವು ಪೂಜೆ ಮಾಡಬೇಕಾಗಿರೋದು ಭೂಮಿ ತಾಯಿನ. ಹಿಂದೆ ನಮ್ಮ ರೈತರುಗಳು ಅಥವಾ ನಮ್ಮ ಮಹರ್ಷಿಗಳು, ಯೋಗಿಗಳು, ಸಾಧುಗಳು, ಸಿದ್ಧಪುರುಷರು ಭೂಮಿ ಪೂಜೆ ಮಾಡ್ತಾ ಇದ್ರು, ಗಂಗೆ ಪೂಜೆ ಮಾಡ್ತಾ ಇದ್ರು, ಸೂರ್ಯ ನಮಸ್ಕಾರ ಮಾಡಿ ಬೆಳಗ್ಗೆದ್ದು ಯೋಗ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನಿಗೆ ಆರ್ಘ್ಯ ಕೊಟ್ಟು ಸೂರ್ಯನ ಪೂಜೆ ಮಾಡ್ತಾ ಇದ್ರು. ಆದರೆ ಕೆಲವು ಮಂದಿಗಳು ಈ ಸತ್ಯವನ್ನು ಅರ್ಥಕೊಂಡವ್ರು ಮಾತ್ರ ಈಗಲೂ ಮಾಡ್ತಿದ್ದಾರೆ. ಇನ್ನು ಮಿಕ್ಕಿದಂತಹ 99% ಈ ಮನುಕುಲ ಅದನ್ನು ಮಾಡ್ತಾ ಇಲ್ಲ, ಅದನ್ನು ದಾರಿ ತಪ್ಪಿಸಿದ್ದಾರೆ. ಹಾಗಾಗಿ ಈ ವಿಗ್ರಹಗಳ ಆರಾಧನೆ, ದೇವಸ್ಥಾನ, ಮಸೀದಿ, ಮಂದಿರ, ಚರ್ಚು, ಧರ್ಮ, ಜಾತಿ ಅಂತೇಳಿ ಇಡೀ ಮನುಕುಲವನ್ನೇ, ಇಡೀ ಸಮಾಜವನ್ನೇ, ಇಡೀ ಸೃಷ್ಟಿಯನ್ನೇ, ಇಡೀ ಪ್ರಕೃತಿಯನ್ನೇ ನಾಶ ಮಾಡ್ತಿದ್ದೀವಿ. ಇವಾಗ ಹೇಳಿ, ನಾವು ಜ್ಞಾನಿಗಳ ಅಜ್ಞಾನಿಗಳ? ಇಲ್ಲಿ ಕಾನೂನು, ಸರ್ಕಾರ, ಜನ, ಸೊಸೈಟಿ ಎಲ್ಲರೂ ಕೂಡ ಮಹಾಮೂರ್ಖರೇ. ಜನರ ಭಾವನೆಗಳಿಗೆ ನಾವು ಸ್ಪಂದಿಸಬೇಕು, ಒಳ್ಳೆಯ ಭಾವನೆಗಳಿಗೆ, ಸತ್ಯಕ್ಕೆ ಸ್ಪಂದಿಸಬೇಕು. ಅದು ನ್ಯಾಯ ಇರಬಹುದು, ಅಥವಾ ಸರ್ಕಾರಗಳಿರಬಹುದು, ಅಥವಾ ಸೊಸೈಟಿ ಇರಬಹುದು. ಅಜ್ಞಾನಕ್ಕೆ, ಮೂಢನಂಬಿಕೆಗೆ, ಧರ್ಮಗಳ ಹೆಸರಲ್ಲಿ, ಜಾತಿಗಳ ಹೆಸರಲ್ಲಿ ಇಡೀ ಮನುಕುಲ ಅಥವಾ ಇಡೀ ನಮ್ಮ ಪ್ರಕೃತಿಯನ್ನೇ ನಾಶ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ನಿಜವಾದ ಸತ್ಯವಾದ ದೇವರುಗಳನ್ನು ಬಿಟ್ಟು ಆನಂತರ ಈ ಮಹಾಪಂಚಭೂತಗಳನ್ನು ಬಿಟ್ಟರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಇದಿಷ್ಟು ಸತ್ಯ. ಇದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಸುಳ್ಳು. ನೋಡಿ, ಫಾರ್ ಎಕ್ಸಾಂಪಲ್, ವಿಗ್ರಹಕ್ಕೆ ದುಡ್ಡು ಕೊಟ್ಟು ತಂದಾಯ್ತು. ಅಲ್ಲಿ ದುಡ್ಡು ಕೊಟ್ಟು ದೇವರನ್ನ ಯಾರಾದರೂ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಕ್ಕಾಗ್ತದ? ಮಾಡುವಾಗಿಲ್ಲ. ಇಲ್ಲಿ ವಿಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ದೇವ್ರಿಗೆಲ್ಲ. ಯಾವಾಗಲಾದರೂ ನೀವು ಅದು ಬ್ರಹ್ಮ ಅಂದರೆ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ಎಲ್ಲೆಲ್ಲೂ ಇರುವಂತಹದ್ದೇ ದೈವ.
ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತೀವಲ್ಲ ಹಾಗೆ. ಅದಕ್ಕೆ ಆಕಾರ ಅನ್ನೋದಿಲ್ಲ. ಕಣ್ಣು, ಬಾಯಿ, ಕಿವಿ, ಮೂಗು, ಆಯುಧ, ತ್ರಿಶೂಲ, ಖಡ್ಗ, ಕತ್ತಿ ಇದೆಲ್ಲ ಮನುಷ್ಯನ ಕಲ್ಪನೆ. ಅವನು ಸುಲಭವಾಗಿ ಹಣವನ್ನು ಮಾಡಬೇಕು. ಅದಕ್ಕೆ ಧರ್ಮ, ಜಾತಿಗಳನ್ನ ಹೆಸರುಗಳನ್ನು ಇಟ್ಟುಕೊಂಡು ಸ್ವಾರ್ಥಕ್ಕಾಗಿ ಇಡೀ ಪ್ರಕೃತಿ ಮತ್ತು ಮನುಕುಲವನ್ನು ನಾಶ ಮಾಡುವಂತಹ ಮೂರ್ಖರು ಇದನ್ನ ನಮ್ಮ ಎಲ್ಲರ ತಲೆಗೆ, ಪ್ರತಿಯೊಬ್ಬ ಮನುಷ್ಯನ ತಲೆಗೂ ತಂದಿಟ್ಬಿಟ್ಟಿದ್ದಾರೆ. ಇದನ್ನ ಸತ್ಯವನ್ನ ಹೇಳೋದಕ್ಕೆ ಅವರು ಹೇಳೋದಿಲ್ಲ. ನಾವು ಇದನ್ನೇ ನಮ್ಮ ವಿಷದ ಬೀಜಗಳನ್ನ ಬಿತ್ತಿರೋದ್ರಿಂದ ನನ್ನಂಥವ್ರು ಇದನ್ನ ಹೇಳಿದ್ರೆ ಇವನು ಯಾರೋ ದೊಡ್ಡ ಹುಚ್ಚ, ದಡ್ಡ, ಮೂರ್ಖ ಶಿಖಾಮಣಿ, ಅವಿವೇಕಿ, ಅಜ್ಞಾನಿ ಅಂತ ನಮ್ಮನ್ನೇ ಬೇಕಾದ್ರೆ ನೀವು ಮುಲಾಜಿಲ್ಲದೆ ಹೇಳ್ತೀರಿ. ಅಂತಹ ಒಂದು ಮೌಢ್ಯವನ್ನ ತಂದಿಟ್ಬಿಟ್ಟಿದ್ದಾರೆ. ಇದನ್ನು ತಂದಿಟ್ಟವರು ನಮ್ಮ ಮಹರ್ಷಿಗಳಲ್ಲ, ಯೋಗಿಗಳು, ಜ್ಞಾನಿಗಳು, ಸಿದ್ಧಪುರುಷರು ಇವರಲ್ಲ. ಆ ನಂತರದಲ್ಲಿ ಬಂದಂತಹ ಈ ವೆಸ್ಟ್ರಾನ್ ಕಲ್ಚರ್, ಬ್ರಿಟಿಷ್ ಅವರು, ಪೋರ್ಚುಗೀಸರು, ಡಚ್ಚರು ಅವರೆಲ್ಲ ಇದನ್ನೆಲ್ಲನೇ ನಮ್ಮ ಆಯುರ್ವೇದ, ಸನಾತನ, ಯೋಗ ಇದೆಲ್ಲವನ್ನ ತುಳಿದು ಆನಂತರದಲ್ಲಿ ಇದೆಲ್ಲ ಮಾಡ್ಕೊಂಡು ಬಂದಿದ್ದು. ಯಾಕೆ? ಸ್ವಾರ್ಥಕ್ಕಾಕಿ, ಅಜ್ಞಾನ, ಮೌಢ್ಯ. ಪಾಯಿಂಟ್ ಬಂದ್ಬಿಡ್ತೀನಿ. ತಂದಿಟ್ರು ನೋಡಿ. ಅದಕ್ಕೆ ಅಲಂಕಾರಕ್ಕೆ ಸುಮಾರು ಒಂದು 20,000 ರೂಪಾಯಿ ಅಲಂಕಾರಕ್ಕೆ, ಹೂಗೆ ಅಲಂಕಾರಕ್ಕೆ ಖರ್ಚಾಗಿರ್ಬೋದು. ಅದು ದೀಪ ಅಲಂಕಾರ, ಹೂವಿನ ಅಲಂಕಾರ, ಎಕ್ಸೆಟ್ರಾ ಎಕ್ಸೆಟ್ರಾ. ಇನ್ನು ಅದಕ್ಕೆ ಏನು ಸೈಡ್ ನೆಕ್ಸ್ಟ್ ಅದಕ್ಕೆ ಪಂಚಾಮೃತ ಅಭಿಷೇಕ. ಪಂಚಾಮೃತ ಅಭಿಷೇಕಕ್ಕೆ ಏನು? ಹಾಲು, ಮೊಸರು, ಎಳನೀರು, ಜೇನುತುಪ್ಪ, ತುಪ್ಪ. ಇಲ್ಲಿ ಆಯುರ್ವೇದ ಹೇಳ್ತದೆ ಇದು ಒಂದಕ್ಕೆ ಒಂದನ್ನ, ಇಲ್ಲಿ ನಾನು ತುಂಬ ಇಂಡೆಪ್ತ್ ಆಗಿ ಹೇಳಕ್ ಹೋಗಲ್ಲ, ವಿಡಿಯೋ ಲೆಂತ್ ಆಗ್ತದೆ. ಅದರ ಜೊತೆಗೆ ಬಾಳೆಹಣ್ಣು, ಹಣ್ಣುಗಳು ಮತ್ತೆ ಡ್ರೈ ಫ್ರೂಟ್ಸ್ ಇದೆಲ್ಲವೂ ಕೂಡ ತದ್ವಿರುದ್ಧ ಆಹಾರ. ಆದರೆ ಇಲ್ಲಿ ಬಂದಂತಹ ಆ ಪೂಜೆ ಮಾಡಿಸೋಕೆ ಬಂದಿದ್ದಂತಹ ಅವರು ಏನು ಮಾಡಿದ್ರು ಅಂದರೆ, ಅವ್ರು ಪುರೋಹಿತರು ಅಲ್ಲ, ಪೂಜಾರಿಗಳು ಅಲ್ಲ, ಗುರುಸ್ವಾಮಿನೂ ಅಲ್ಲ. ಇದೆಲ್ಲ ಮೌಢ್ಯ, ದಡ್ಡತನ. ಅವರುಗಳು ಅದನ್ನು ಹಣ ಮಾಡ್ಕೋಬೇಕು, ಅಜ್ಞಾನಿಗಳು ಅಂತಲೇ ಹೇಳ್ಬೋದು. ಅದಷ್ಟನ್ನು ಆ ವಿಗ್ರಹಕ್ಕೆ ಅಭಿಷೇಕ ಅಂತ ಮಾಡಿದ್ರು. ಅಭಿಷೇಕ ಮಾಡಿದ್ದನ್ನು ಒಂದು ಕಡೆ ಕಲೆಕ್ಟ್ ಮಾಡಿದ್ರು. ಅದನ್ನು ಇಲ್ಲಿ ಬಂದಂತಹ ಎಷ್ಟು ಜನ ಊಟಕ್ಕೆ ಬಂದಿರ್ತಾರೋ ಅಥವಾ ದೇವ್ರನ್ನ ದರ್ಶನ ಮಾಡಬೇಕು ಅಂತ ಬಂದಿರ್ತಾರೋ, ದೇವರ ದರ್ಶನ ಮಾಡೋಕ್ಕೆ ನಮ್ಮನೆಗೆ ಬರಬೇಕಾ, ದೇವಸ್ಥಾನಕ್ಕೆ ಹೋಗ್ಬೇಕಾ, ಮಸೀದಿಗೆ ಹೋಗ್ಬೇಕಾ, ಚರ್ಚ್ಗೆ ಹೋಗ್ಬೇಕಾ? ನಮ್ಮಲ್ಲೇ ಇದಾರಲ್ಲ ಮಹಾಪಂಚಭೂತಗಳು, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ನಿನ್ನ ಒಳಗಡೆ ಇರೋ ದೇವ್ರನ್ನ ನೀನು ನೋಡೋದು ಪ್ರಯತ್ನ ಮಾಡ್ತಿಲ್ಲ. ಯಾಕೆಂದ್ರೆ ನೋಡೋಕೆ ಬರ್ತಿಲ್ಲ. ಯಾಕೆಂದ್ರೆ ಯಾರು ಹೇಳ್ಕೊಟ್ಟಿಲ್ಲ. ಸೂರ್ಯ ಕಾಣೋದಿಲ್ವಾ? ಸೂರ್ಯನಿಗೆ ಪೂಜೆ ಮಾಡು, ಭೂಮಿಗೆ ಪೂಜೆ ಮಾಡು, ಗಂಗೆಗೆ ಪೂಜೆ ಮಾಡು, ವಾಸುದೇವನ ಪೂಜೆ ಮಾಡು, ವಾಯುಗೆ. ಅದನ್ನ ಬಿಟ್ಟು ಅದರಲ್ಲಿ ಏನು ಈ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅದು ತದ್ವಿರುದ್ಧ ಆಹಾರ. ಮನುಷ್ಯನಿಗೆ ಹಲವಾರು ಕಾಯಿಲೆಗಳನ್ನು ತರುವಂತಹ ತದ್ವಿರುದ್ಧ ಆಹಾರ. ಆದರೆ ಎಲ್ಲರಿಗೂ ಅದನ್ನ ಹಂಚಾಯ್ತು, ಎಲ್ಲರೂ ಅದನ್ನ ತಿಂದಾಯ್ತು. ಇದು ಮೂರ್ಖತನದ ಪರಮಾವಧಿ, ದಡ್ಡತನ, ಅವಿವೇಕತನ ಅಂತ ಹೇಳಬಹುದು. ಹಾಲು, ಮೊಸರು ಮತ್ತೆ ಎಳನೀರು, ಜೇನು ತುಪ್ಪ ಇದು ನಮ್ಮ ಆಯುರ್ವೇದದ ಪ್ರಕಾರ ಒಂದಕ್ಕೊಂದು ಸೇರುವಾಗಿಲ್ಲ. ಅದರ ಜೊತೆಗೆ ಹಣ್ಣುಗಳು, ಎಲ್ಲ ಥರದ ಹಣ್ಣುಗಳು, ಒಂದು 5 ಥರದ ಹಣ್ಣುಗಳು, ಹುಳಿಗೆ ಸಿಹಿ, ಇದೆಲ್ಲ ಮಿಕ್ಸ್ ಮಾಡುವಾಗಿಲ್ಲ. ಅದನ್ನ ಇಂಡೆಪ್ತ್ ಆಗಿ ಹೇಳಿದ್ರೆ ನಿಮ್ಗೆ ಅದೇ ಒಂದು ದಿವಸದ್ದಾಗ್ತದೆ. ಅದು ತದ್ವಿರುದ್ಧ, ಅಂದ್ರೆ ವಿಷ ಹೋಗ್ತದೆ ಅದು. ಇಲ್ಲಿ ಏನು ಇದನ್ನ ಮಾಡ್ತಾರೆ, ಇದು ವಿಷವಾಗಿ ಪರಿವರ್ತನೆ ಆಗ್ತದೆ. ಈ ವಿಷವನ್ನ ಜನರಿಗೆ ಕೊಟ್ಟು ಕಳಿಸಿರುವಂತಹದ್ದು. ಇದು ಜಾಣತನನ ಅಥವಾ ಇದು ಮೌಢ್ಯನ, ಅಜ್ಞಾನ ಅಂತ ಹೇಳಬೇಕಾ? ಅಜ್ಞಾನ ಅಂತಾನೆ. ಇದು ಜ್ಞಾನ ಅಲ್ಲ, ಇದು ಅಜ್ಞಾನ. ಅದಕ್ಕೆ ಒಂದು 10,000 ರೂಪಾಯಿ, ಅಲ್ಲಿಗೆ 30,000 ರೂಪಾಯಿ. ಆ ನಂತರ ಈ ಬಾಳೆದೆಲೆ, ಊಟದ ಬಂದವ್ರಿಗಂತಹ ಅವ್ರಿಗೆ ಊಟದ ಅರೇಂಜ್ಮೆಂಟು, ಅದಕ್ಕೊಂದು 20, 50. ಬಂದಿರ್ತಾರಲ್ಲ ಎಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊತಿದ್ದಾರೆ, ಅಯ್ಯಪ್ಪ ಸ್ವಾಮಿನ ಮನೆಗೆ ಕರೆದು ಪೂಜೆ ಮಾಡ್ತಿದ್ದಾರೆ, ಪಡಿ ಪೂಜೆ ಮಾಡ್ತಿದ್ದಾರೆ ಅಂತ ಬರ್ತಾರಲ್ಲ ಪಾಪ. ಅವ್ರು ಎಷ್ಟೆಷ್ಟೋ ದೂರದಿಂದ ನಮ್ಮ ಮಾತುಗಳಿಗೆ, ನಾನಂತೂ ಯಾರನ್ನೂ ಕರೆದಿಲ್ಲ, ಮನೆಯಲ್ಲಿರುವಂತಹವರು
ಮಡದಿ ಮಕ್ಕಳು ಕರೆದಿದ್ದಾರೆ. ಪಾಪ ಅವರೆಲ್ಲ ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು, ಸೊ ಒಂದು ನಂಬರ್ 1 ಮರ್ಯಾದೆ ಅನ್ನೋದೊಂದು. ನಂಬರ್ 2 ದೇವರ ದರ್ಶನಕ್ಕೆ ಬಂದಿರ್ತಾರೆ. ಸೊ ಇಲ್ಲಿ ಅವ್ರು ಬರಬೇಕಾದ್ರೆ ಅವರು ಒಂದೊಂದು ದಿವಸದ ಕೆಲಸ ಬಿಟ್ಟು 3 ಅವರ್ 4 ಅವರ್ ಕೆಲಸ ಬಿಟ್ಟು ಸ್ಟ್ರೆಸ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡು ವೆಹಿಕಲ್ ಪೆಟ್ರೋಲ್ ಹಾಕ್ಕೊಂಡು ಸೊ ಎಲ್ಲ ಕೆಲಸಗಳು ಬಿಟ್ಟು ಈ ಬೆಂಗಳೂರು ಟ್ರಾಫಿಕ್ನಲ್ಲಿ ಇಲ್ಲಿ ಬಂದು ತಲುಪಿ 12 ಗಂಟ ಇಲ್ಲಿ ಭಜನೆ ಕಾರ್ಯಕ್ರಮ, ಊಟ ತಿಂಡಿ ಪ್ರಸಾದ ಅಂತ ತಗೊಂಡು ಅವ್ರ ಮನೆ ತಲುಪೋಷ್ಟರಲ್ಲಿ ಅವ್ರಿಗೆ 7-11 ತುಂಬೋಗುತ್ತದೆ. ಎಷ್ಟು ಜನಕ್ಕೆ ನಮ್ಮ ಮೌಢ್ಯದಿಂದ ನಮ್ಮ ಅಜ್ಞಾನದಿಂದ ತೊಂದರೆ ಕೊಟ್ಟಿವಿ ಅಂತ ಲೆಕ್ಕ ಹಾಕೊಳ್ಳಿ. ಆಯ್ತಾ? ಆ ನಂತರದಲ್ಲಿ ಆ ಭಜನೆ ಮಾಡಕ್ಕೆ ಬಂದಿರೋರಿಗೆ ಹಣ, ತಬಲಾ ವಾದ್ಯದವ್ರಿಗೆ ಹಣ, ಸೊ ಅಲ್ಲಿ ಬಂದಂತಹವ್ರು ಇವರು ಮಾಲೆ ಹಾಕೋತಾರಲ್ಲ ಅದಕ್ಕೆ ಹಣ, ಇದೆಲ್ಲ ಒಂದು 60-70 1 ಲಕ್ಷ ಆದ ನಂತರ ಇಲ್ಲಿದ್ದ ಕೇರಳಕ್ಕೆ ಹೋಗೋದಕ್ಕೆ ಹಣ, ಅಲ್ಲಿ ಸೊ ಈರುಮುಡಿ ಕಟ್ಟೋ ದಿವಸ ಹಣ ವೇಸ್ಟು. ಈ ಒಂದು ತಿಂಗಳಲ್ಲಿ ಅವರೇನು ಇಲ್ಲಿ ವ್ರತ ಪೂಜೆ ಅನ್ಕೊಂಡು ಮಾಡಿರ್ತಾರೋ ಆ ಹಣ ವೇಸ್ಟು, ಈ ಹಣ ವೇಸ್ಟು. ಸೊ ಅಲ್ಲಿ ಹೋಗಿ ಮಾಡೋ ಕೆಲಸ ಎಲ್ಲ ಬಿಟ್ಟು 3-4 ದಿವಸ ದೇಶ ಎಲ್ಲ ಸುತ್ಕೊಂಡು ಬರ್ತಾರಲ್ಲ. ನೇಚರ್ ನೋಡಲಿ, ಪ್ರಕೃತಿ ನೋಡಲಿ, ಸತ್ಯ ತಿಳ್ಕೊಳ್ಳಿ, ಅದಕ್ಕೆ ಖರ್ಚು ಮಾಡಿ. ಅದಕ್ಕೆ ಇಟ್ಸ್ ಫೈನ್, ಕರೆಕ್ಟ್. ಅದು ಈ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳಿ, ಪ್ರಕೃತಿ ನೇಚರ್ ಈ ಮಹಾಪಂಚಭೂತಗಳನ್ನು ಅರ್ಥ ಮಾಡ್ಕೊಳ್ಳಿ, ನೋಡಿ, ಎಂಜಾಯ್ ಮಾಡಿ, ಸಂತೋಷ ಪಡಿ. ಅದನ್ನು ಬಿಟ್ಟು ಈ ಥರ ಮೂರ್ಖತನದಲ್ಲಿ ಹಣವನ್ನು ವ್ಯರ್ಥ ಮಾಡಿ ಈ ಸಮಯವನ್ನು ವ್ಯರ್ಥ ಮಾಡೋದಿದೆಯಲ್ಲ, ನಮ್ಮಂತಹ ಅಜ್ಞಾನಿಗಳು ಇನ್ಯಾರೂ ಇಲ್ಲ ಅಂತ ಹೇಳ್ಬೋದು. ಸೊ ಅಲ್ಲಿ ಹೋಗಿ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ದಿನವೆಲ್ಲ ಒದ್ದಾಡಿಕೊಂಡು ಸೊ ಇನ್ನೇನೋ ಮಾಡಿಕೊಂಡು ಇದೆಲ್ಲ ಮಾಡ್ತಾರಲ್ಲ, ಇದು ಅಲ್ಲಿ ಕೇರಳದಲ್ಲಿ ಇರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಆ ಟ್ರಸ್ಟಿಗಳಿಗೆ ಅಥವಾ ಕೇರಳ ಸರ್ಕಾರಕ್ಕೆ ಸಾವಿರಾರು ಕೋಟಿಗಳ ಹಣ ಬರ್ತದೆ. ನಂಬರ್ 1. ನಂಬರ್ 2, ಇಲ್ಲಿ ಯಾರು ದೇವಸ್ಥಾನಗಳನ್ನು ಮಾಡ್ಕೊಂಡಿದ್ದಾರೋ ಇವ್ರಿಗೆ ಹಣ ಹೋಗ್ತದೆ. ನಂಬರ್ 2, ಯಾರು ಪೂಜೆ ಪುನಸ್ಕಾರ ಇವ್ರಿಗೆ ಹಣ ಹೋಗ್ತದೆ. ನಂಬರ್ 3, ಯಾರು ಈ ಹೂಗಳೆಲ್ಲ ವ್ಯಾಪಾರ ಮಾಡ್ತಾರೋ ಇವ್ರಿಗೆ ಹೋಗ್ತದೆ. 4. ಸೊ 5, ಯಾರು ಆ ಕ್ಯಾಟ್ರಿಂಗು ಊಟ ಅಂತ ಮಾಡೋದನ್ನೋ ಅವನ ಹಣ ಹೋಗ್ತದೆ. 6, ಅಲಂಕಾರ ಎಕ್ಸೆಟ್ರಾ ಎಕ್ಸೆಟ್ರಾ ಇವ್ರಿಗೆ ಹೋಗ್ತದೆ ಹಣ. 7, ನೀವು ಕಷ್ಟಪಟ್ಟು ಕೂಡಿಟ್ಟಂತಹ ಹಣವನ್ನು ಸದುಪಯೋಗ ಪಡಿಸ್ಕೋಬೇಕು, ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಜ್ಞಾನದಿಂದ. ಸೊ ಈ ಥರ ಮೂಢನಂಬಿಕೆಗಳು ಮೌಢ್ಯಗಳೆಲ್ಲ ಮಾಡಬಾರ್ದು. ಅದೇ ಒಂದು ನೀವು ಅದಕ್ಕೇನಿಲ್ಲ, ಭೂಮಿ ನನಗೆ ಅರ್ಶಿನ ಹಚ್ಚಿ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ನೈವೇದ್ಯ ಮತ್ತು ದೇವರ ಪ್ರಸಾದ ಅಂತ ಮಾಡ್ತಾರೆ. ಪ್ರಸಾದ ಅಂದ್ರೇನು? ಈ ಜಗನ್ಮಾತೆ ಭೂಮಿ ತಾಯಿ ಗಂಗಾ ಮಾತೆ. ಸೊ ಭೂಮಿ ಮಣ್ಣಿಗೆ ನಾವು ಯಾವುದೇ ಒಂದು ಕಾಳು ಹಾಕಲಿ, ಒಂದು ಬೀಜ ಹಾಕಲಿ, ಒಂದು ಗಿಡ ಹಾಕಲಿ, ಅದು ಬರಬೇಕು ಅಂದರೆ ಆ ಸೂರ್ಯ ದೇವನ ಶಾಖ ಬರಲೇಬೇಕು. ಸೋಲಾರ್ ಎನರ್ಜಿ ಅಂತ ನೀವು ಇಂಗ್ಲೀಷ್ನಲ್ಲಿ ಹೇಳ್ತಾರೋ, ಸೋಲಾರ್ ಎನರ್ಜಿ, ಸೂರ್ಯನ ಶಕ್ತಿ ಬೇಕು. ಸೂರ್ಯ ಇಲ್ಲ ಅಂದರೆ ಒಂದು ಕಾಳು ಕೂಡ ಮೊಳಕೆ ಹೊಡಿದಿಲ್ಲ. ಬರೀ ಸೂರ್ಯನ ಶಾಖ ಅಷ್ಟೇ ಇದ್ರೆ ಸಾಕ ಅಂದರೆ ಒಂದು ಪುರುಷ ಶಕ್ತಿ ಅಷ್ಟೇ ಸಾಕ? ಇಲ್ಲಿ ಸ್ತ್ರೀ ಕೂಡ ಸಹಕರಿಸಬೇಕು. ಸ್ತ್ರೀ ಯಾರು? ಭೂಮಿ ತಾಯಿ. ಸ್ತ್ರೀನ ಮತ್ತೊಂದು ರೂಪ ಅದು ಶ್ರೋಣಿಯಾಗಿ ಅಂದರೆ ನೀರಿನ ರೂಪದಲ್ಲಿ. ನೀರು ಹಾಕಲಿಲ್ಲ ಅಂದರೆ ಬರುವುದೇ ಇಲ್ಲ, ಯಾವುದು ಹುಟ್ಟೋದೇ ಇಲ್ಲ. ಇದು 3 ಇದ್ರೆ ಸಾಕ? ಸೂರ್ಯ, ಮಣ್ಣು, ಸೂರ್ಯನ ಶಾಖ, ಮಣ್ಣು, ನೀರು ಹಾಕ್ಬಿಟ್ರೆ ಅಷ್ಟೇ ಸಾಕ? ಅದಕ್ಕೆ ಗಾಳಿ ಅಂದರೆ ಮತ್ತೆ ಈ ಪುರುಷನ ಸಹಕಾರ ಬೇಕೇ ಬೇಕು. ಪುರುಷ ಶಕ್ತಿ ಸ್ತ್ರೀ ಶಕ್ತಿ ಅಂತ ನಾನು ಏನು ಹೇಳ್ತಿದ್ದೀನೋ, ಈ ಗಾಳಿ ಅಂದರೆ ವಾಸು, ಇದ್ರ ಶಕ್ತಿ ಬೇಕೇ ಬೇಕು. ಇದು 4 ಸೇರಿದ್ರೇನೆ ಅಲ್ಲಿ ಒಂದು ನಾವೇನೇ ಒಂದು ಕಾಳು ಹಾಕಿದ್ರು ಅದು ಮೊಳಕೆ ಹೊಡಿದು. ಮನುಷ್ಯನೂ ಹಾಗೇನೆ, ಇಡೀ ಸೃಷ್ಟಿ ಆಗಿರೋದು ಈ ಮಹಾಪಂಚಭೂತಗಳಿಂದ. ಅದಕ್ಕೆ ಇಲ್ಲಿ ಸತ್ಯವಾದ ದೇವರು ಯಾರೂ ನಾಶ ಮಾಡೋಕ್ಕಾಗದೇ ಇರೋದು, ಯಾರಿಗೂ ಭಯ ಪಡಿಸೋಕ್ಕಾಗದೇ ಇರೋದು, ಆದಿ ಅಂತ್ಯ ಇಲ್ಲದೆ ಇರೋದು, ಆಕಾರ ಇಲ್ಲದಿರುವಂತಹ ನಿರಾಕಾರ ಸ್ವರೂಪನೇ ದೈವ, ಅದೇ ಮಹಾಪಂಚಭೂತ. ಇದನ್ನ ಮುಸಲ್ಮಾನನೂ ಒಪ್ಕೊಳ್ಳೇಬೇಕು, ಪೂಜೆ ಮಾಡಬೇಕು. ಕ್ರಿಶ್ಚಿಯನ್ನೂ ಒಪ್ಕೊಳ್ಳೇಬೇಕು, ಪೂಜೆ ಮಾಡಬೇಕು. ಹಿಂದೂಗಳು ಅಂತ ನೀವು ಏನು ಹೇಳ್ತೀರೋ ನೀವು ಒಪ್ಕೊಳ್ಳೇಬೇಕು, ಪೂಜೆ ಮಾಡಬೇಕು. ಬುದ್ಧಿಸಮ್ ಇರ್ಬೋದು, ಕ್ರೈಸ್ತರಿರಬಹುದು, ಸಿಖ್, ಇವೇನು ಧರ್ಮಗಳು ಅಂತ ಮಾಡ್ಕೊಂಡಿದ್ದೀರಿ, ಇಲ್ಲಿ ಯಾವುದು ಧರ್ಮ ಇಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಒಂದು ಹೆಣ್ಣು ಒಂದು ಗಂಡು, ಇಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಯಾವುದೇ ದೇವರಿಲ್ಲ. ದೇವರಂದ್ರೆ ನೀವು ಸತ್ಯವಾದದೆ. ನೀವು ಜಾತಿ ಧರ್ಮ, ನಾನು ಆ ಜಾತಿ ನಾನು ಈ ಜಾತಿ ಅಂತೇಳಿ ಬಡದಾಡಿಕೊಂಡು ಇಡೀ ಸೃಷ್ಟಿಯನ್ನೇ ಹಾಳು ಮಾಡ್ತಾ ಇದ್ದೀರಿ.
ಇಡೀ ಸೃಷ್ಟಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ನಿಮ್ಮ ಅಜ್ಞಾನ. ನೋಡಿ, ಇಷ್ಟು ಹಣವನ್ನು ಯಾರಾದರೂ ಬಡ ಮಕ್ಕಳುಗಳಿಗೋ, ಕುರುಡು ಮಕ್ಕಳುಗಳಿಗೋ, ಬ್ಲೈಂಡ್ಗಳಿಗೋ, ಅಥವಾ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ದಾರಿಗಳಿದೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಅದರಲ್ಲಿ ಒಂದು ಯಾವುದಾದ್ರೂ ಒಂದು ವೈದ್ಯಕೀಯನ ಓದಿ ಅಥವಾ ಒಂದು ಇಂಜಿನಿಯರಿಂಗ್ ಓದಿ, ಸೊ ಚೆನ್ನಾಗಿ ಓದ್ಬೋದು. ಅದೇ ಹಣದಲ್ಲಿ ಕೂಡ ಹಾಕೊಂಡು ಅದನ್ನು ಒಂದು FD ಇಟ್ಕೊಂಡು ಅದನ್ನು ಜಾಸ್ತಿ ದುಡ್ಡು ಮಾಡಿಕೊಂಡು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಥರ ಅಥವಾ CV ರಾಮನ್ ಥರ ಈ ಥರ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿ, ಸೊ ಈ ದೇಶಕ್ಕೆ ಜನಕ್ಕೆ ನೀವು ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಡ್ಬೋದು, ಆಯಿತಾ. ಸೊ ಅದನ್ನು ಬಿಟ್ಟು ನೀವು ಒಳ್ಳೆ ದೊಡ್ಡ ಒಬ್ಬರು ಆಯುರ್ವೇದ ಡಾಕ್ಟರ್ ಆಗಿ ಲಕ್ಷಾಂತರ ಜನರ ಪ್ರಾಣವನ್ನು ಉಳಿಸ್ಬೋದು, ಆರೋಗ್ಯವನ್ನು ಕೊಡ್ಬೋದು. ಅಥವಾ ನಂತರ ಸೊ ಯೋಗ ಟೀಚರ್ ಆಗಿ ಯೋಗ, ಧ್ಯಾನ, ಪ್ರಾಣಾಯಾಮ, ನೀವು ಯಾವುದೇ ಔಷಧಿಗಳಿಲ್ಲದೆ ಯೋಗದಿಂದ ಎಲ್ಲ ತರಹದ ಸಮಸ್ಯೆಗಳು, ಕಾಯಿಲೆಗಳು, ಮೆಂಟಲಿ ಫಿಸಿಕಲಿ ಮನುಷ್ಯನನ್ನ ಆಯಸ್ಸು ಆರೋಗ್ಯವನ್ನು ಕೊಡ್ಬೋದು. 200-300 ವರ್ಷ ಬದುಕುವಂತಹ ಆಯಸ್ಸು ಆರೋಗ್ಯವನ್ನ ಕೊಡ್ಬೋದು. ಇರೋ ತನಕ ಇಡೀ ಸೃಷ್ಟಿನಲ್ಲಿ ಪ್ರತಿ ಒಬ್ಬರು 24 ಗಂಟೆ ಟೈಮು ಆರೋಗ್ಯವಾಗಿ ಸಂತೋಷವಾಗಿ ಇರೋ ಥರ ಮಾಡಬಹುದು. ಅದು ಈ ಅಷ್ಟಾಂಗ ಯೋಗದಲ್ಲಿ ಇದೆ. ಇದನ್ನು ನಮ್ಮ ಹಿರಿಯವರು ಅಂದರೆ ನಮ್ಮ ತಾತ ಅಜ್ಜಿ ಅಲ್ಲ, ಅವರೆಲ್ಲ ಸೊ ಇಂಥದ್ದನ್ನು ಅದು ತುಂಬ ವರ್ಷಗಳಿಂದ ಬಂದಿರೋದು. ನಮ್ಮ ಮಹರ್ಷಿಗಳು, ಯೋಗಿಗಳು, ಸಾಧರು, ಸಂತರು, ಸಿದ್ಧ ಪುರುಷರು ನಮ್ಗೆ ಅದನ್ನು ಕೊಟ್ಟು ಹೋಗಿದ್ದಾರೆ. ಸತ್ಯವಾದದ್ದನ್ನು ನಾವೆಲ್ಲ ಏನು ಮಾಡಿದ್ದೀವಿ, ಈ ವೆಸ್ಟ್ರಾನ್ ಕಲ್ಚರ್ ಯಾವಾಗ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟರೋ ಅದೆಲ್ಲವನ್ನ ಸರ್ವನಾಶ ಮಾಡಿ ಈ ಥರ ಅಜ್ಞಾನಗಳನ್ನು ತಂದಿಟ್ರು. ಬೀಡಿ, ಸಿಗರೇಟು, ತಂಬಾಕು, ಗುಟ್ಕಾ, ಮಾಂಸಾಹಾರ, ಮದ್ಯ, ಸೊ ಮತ್ತೆ ಈ ಥರದ್ದು ಡ್ರಗ್ಸ್ಗಳು, ಈ ಥರ ಇಲ್ಲದಂತಹ ಸೃಷ್ಟಿ ಮಾಡಿ ಜಾತಿ, ಧರ್ಮ ಇದೆಲ್ಲವನ್ನ ಅಸತ್ಯವನ್ನ ಮುಚ್ಚಾಕಿದ್ರು. ಸತ್ಯವನ್ನ ಮುಚ್ಚಾಕಿದ್ರು, ಅಸತ್ಯವನ್ನೇ ಸತ್ಯ ಅಂತ ಬಿಂಬಿಸಿ ಇಡೀ ಈ ಮನುಕುಲವನ್ನ, ಸೊ ಇಡೀ ಜೀವ ಸಂಕುಲವನ್ನ, ಇಡೀ ಸೃಷ್ಟಿಯನ್ನ ಹಾಳು ಮಾಡ್ತಾ ಇರುವಂತಹ ಹಾಳು ಮಾಡಿದರೆ ಅದನ್ನೇ ನಾವು ಸತ್ಯ ಅಂತ ನಂಬ್ಕೊಂಡು ಹೇಳಿದ್ರೆ ನಿಮಗೆ ಇಷ್ಟು ಹಣನ ಸೇವ್ ಮಾಡಿ ಒಂದು ಕಡೆ FD ಇಟ್ಟಿದ್ರೆ ಆ FDನಲ್ಲಿ ಇಂಟ್ರೆಸ್ಟ್ ಬಂದಿರೋದು, ಅದರಲ್ಲಿ ನೀವು ಒಳ್ಳೆ ವೈದ್ಯನಾಗ್ಬೋದಿತ್ತು, ಬೇಡ ಒಬ್ಬ ವಿಜ್ಞಾನಿ ಆಗ್ಬೋದಿತ್ತು, ಬೇಡ ಅದನ್ನೇ ನೀವು ಯಾವುದಾದ್ರೂ ಒಂದು ವಿನಿಯೋಗಕ್ಕೆ ಅಂದರೆ ಒಳ್ಳೆಯ ಕಾರ್ಯಗಳಿಗೆ ಬೇರೆಯವ್ರಿಗೆ ದಾನ ಕೊಡ್ಬೋದಿತ್ತು. ಇದರಿಂದ ನಿಮ್ಮ ಸೊಸೈಟಿಗೆ, ಜನಕ್ಕೆ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ನಿಮಗೆ ಆ ದಾನ ಕೊಡೋದ್ರಿಂದನೂ ಕೂಡ ನೀವು ಮಾಡಿರುವಂತಹ ಪಾಪಗಳಿಗೆ ಕಡಿಮೆ ಆಗ್ತದೆ. ಸೊ ಇಂತಹ ಸತ್ಕಾರ್ಯಗಳನ್ನು, ಒಳ್ಳೆ ಕಾರ್ಯಗಳನ್ನು ಪ್ರತಿಯೊಬ್ಬ ಮನುಷ್ಯನಾದವನು ಜ್ಞಾನವಂತನಾಗಬೇಕು. ಈ ಅಜ್ಞಾನದಿಂದ, ಈ ಮೌಢ್ಯದಿಂದ ಹೊರಗಡೆ ಬರಬೇಕು ಅನ್ನೋದೇ ನನ್ನ ಕಳಕಳೆಯ ಮನವಿ. ಯಾರೇ ಆಗ್ಬೋದು, ನನಗೆ ಕಾಮೆಂಟ್ಸ್ ಮಾಡಿ ಅಥವಾ ನೇರವಾಗಿ ನಿಮ್ಗೆ ಏನೇ ಡೌಟ್ಸ್ ಎಲ್ಲದಕ್ಕೂ ನನ್ನ ಹತ್ರ ಸತ್ಯವಾದ ಧರ್ಮವಾದ ಉತ್ತರವಿದೆ. ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಯಾಕೆ ತಂದು ಕೂಡಿಸಿದ್ರಿ? ನಮ್ಮ ಮನೆಯಲ್ಲೂ ಕೂಡ ಇದೇ ಮೌಢ್ಯವನ್ನು ಎಲ್ಲರೂ ಬಿತ್ತಿದ್ದಾರೆ, ಅದನ್ನು ಅವರು ನಂಬ್ಕೊಂಡಿದ್ದಾರೆ. ಮಗನಿಗೆ 1000 ಸರಿ ಹೇಳಿದೆ, ಇದನ್ನು ಬದಲು ಓದನ ಕಡೆ ಕಾನ್ಸಂಟ್ರೇಟ್ ಮಾಡಪ್ಪ, ಅಲ್ಲಿ ಊರಲ್ಲಿ ಜಮೀನಿದೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡು, ಲಕ್ಷಾಂತರ ಜನಕ್ಕೆ ನೀನು ಅನ್ನ ಹಾಕ್ಬೋದು, ಸೊ ಅಲ್ಲೊಂದು ಬೋರ್ವೆಲ್ ಹಾಕ್ಸು, ತೆಂಗಿನ ಗಿಡಗಳು ನೀಡು, ಅದನ್ನು ಬಿಟ್ಟು ಇಂತಹ ಮೂರ್ಖ ಕೆಲಸಗಳನ್ನು ಮಾಡಬೇಡ ಅಂತೇಳಿ. ಬಟ್ ಅವನು ಮಾಡಿದ್ದಾನೆ. ಸೊ ಅದಕ್ಕೆ ಪಾಪ ಮನೆಯವರು ಕೂಡ ಅವನಿಗೆ ನೆರವಾಗಿದ್ದಾರೆ. ಸೊ ಮನೆಯವ್ರನ್ನೇ ಸರಿ ಮಾಡೋಕ್ಕಾಗದರೆ ನೀವು ದೇಶ ಏನು ಸರಿ ಮಾಡ್ತೀರಿ? ಮನೆಯವರಾದರೂ ಅಷ್ಟೇ, ದೇಶದವರಾದರೂ ಅಷ್ಟೇ. ಸೊ ಸೂರ್ಯ ಬರ್ತಿದ್ದಾನೆ, ಆ ಸೂರ್ಯನ ಶಕ್ತಿನ ತಗೊಂಡ್ರೆ ನಾವು ಬಿಸಿಲಲ್ಲಿ ಸನ್ಶೈನಲ್ಲಿ ಕುಂತ್ಕೊಂಡ್ರೆ ವಿಟಮಿನ್ ಡಿ ಸಿಗ್ತದೆ. ಸೂರ್ಯನ ಕೆಲಸ ಅವನು ಧರ್ಮವನ್ನು ಮಾಡ್ತಿದ್ದಾನೆ. ನೀವು ಛತ್ರಿ ಹಿಡ್ಕೊಂಡು, ಅಂಬ್ರೆಲಾ ಹಿಡ್ಕೊಂಡು ಹೋದರೆ, ಮನೆ ಒಳಗಡೆ, ಆಫೀಸ್ ಒಳಗಡೆ ಫ್ಯಾನ್ ಹಾಕೊಂಡು AC ಹಾಕೊಂಡು ಕೂತ್ಕೊಂಡ್ರೆ ಸೂರ್ಯ ಬಂದು ಏನು ಮಾಡೋಕ್ಕಾಗ್ತದೆ? ಹಂಗೆ ನನ್ನ ಧರ್ಮ ನಾನು ಮಾಡ್ತಿದ್ದೀನಿ. ತಗೊಳ್ಳೋದು ಬಿಡೋದು ಮನೆಯವ್ರಿಗಾಗ್ಬೋದು, ಸೊಸೈಟಿಗಾಗ್ಬೋದು, ಅದು ನಿಮಗೆ ಸೇರಿದ್ದು. ಸೊ ಮಳೆ ಬೀಳ್ತದೆ, ಮಳೆಯಲ್ಲಿ ನೆಂದರೆ ವಿಟಮಿನ್ B12 ಸಿಗ್ತದೆ. ಯಾರು ಕೂಡ ಮಳೆಯಲ್ಲಿ ನೆನೆದೇ ಇಲ್ಲ. ತಪ್ಪ್ಯಾರ್ದು? ಅಲ್ಲಿ ವರುಣಂದ ತಪ್ಪಲ್ಲ, ನಮ್ಮ ತಪ್ಪು, ನಮ್ಮ ಮೌಢ್ಯ, ನಮ್ಮ ದಡತನ. ನಾವು ಮಳೆಯಲ್ಲಿ ನೆನೆದಿಲ್ಲ. ಮಳೆ ಬಿದ್ದಾಗ ಅದನ್ನು ಶೇಖರಣೆ ಮಾಡಿ ನೀರನ್ನ ಇಟ್ಕೊಳ್ಳೋದಿಲ್ಲ. ಮಳೆ ಬಿದ್ದಾಗ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಗೊತ್ತಿಲ್ಲ. ಹಾಗಾದರೆ ಅವ್ರದ್ದು ತಪ್ಪ ಯಾವುದು? ಈ ಏನು ರೈನ್ ಮಳೆ ಬೀಳ್ತದಲ್ಲ, ಸೊ ಅಂದರೆ ನಾನು ಏನು ಹೇಳಿದೆ ಇವಾಗ ಗಂಗೆ ಅಂತೇಳಿ, ಆ ತಾಯಿದು ತಪ್ಪ? ಇಲ್ಲ, ಆಕೆದು ತಪ್ಪೇ ಅಲ್ಲ. ಅವಳ ಕರ್ತವ್ಯಗಳನ್ನು, ಸೃಷ್ಟಿ ಸ್ಥಿತಿ ಲಯ ಏನು ಮಾಡಬೇಕು ಅವ್ರು ಮಾಡ್ತಿರ್ತಾರೆ. ಅದನ್ನು ಹೇಗೆ ತಗೋಬೇಕು ಅಂತ ಗೊತ್ತಿಲ್ಲದಿರುವಂತಹ ಅವಿವೇಕಿಗಳು, ಅಜ್ಞಾನಿಗಳು ನಾವು. ಸೊ ಅದೇ ಥರ ಈ ಭೂಮಿ ತಾಯಿ ಯಾವಾಗ್ಲೂ ಅವಳ ಹೊಡಲನ್ನು ತೆಗೆದಿಟ್ಕೊಂಡಿರ್ತಾಳೆ. ಅವಳನ್ನ, ಆ ತಾಯಿನ, ಜಗನ್ಮಾತನ ನಾವು ಸರಿಯಾಗಿ ಉಪಯೋಗಿಸ್ಕೊಡದೆ ಅದನ್ನು ಕೊಳಕು ಮಾಡಿ ಗಲೀಜು ಮಾಡಿದ್ರೆ
ಸೊ ಅವಳದ ತಪ್ಪು. ಹಾಗಾಗಿ ನಂದು ಇಲ್ಲಿ ತಪ್ಪಲ್ಲ. ನಮ್ಮ ಮನೆಯವರು ಅವಿವೇಕಿಗಳು, ಅಜ್ಞಾನಿಗಳು, ಅವರ ಮೂಢತನಕ್ಕೆ ನಾನು ಇವಾಗ ನಿಮಗೆ ಏನು ಹೇಳ್ತಿದ್ದೀನೋ ಇದನ್ನು ಪ್ರತಿದಿನ ಎವ್ರಿ ಡೇ ಎವ್ರಿ ಸೆಕೆಂಡ್ ನನ್ನ ಸ್ಟೂಡೆಂಟ್ಗೂ ಹೇಳ್ತಿರ್ತೀನಿ, ನನ್ನ ಪೇಷೆಂಟ್ಗೂ ಹೇಳ್ತಿರ್ತೀನಿ, ಸೊಸೈಟಿಗೂ ಈ ಥರ ಹೇಳ್ತಿರ್ತೀನಿ, ಮನೆಯವ್ರಿಗೂ ಹೇಳ್ತಿರ್ತೀನಿ. ಇಲ್ಲಿ ಜ್ಞಾನಿಗಳು ತಗೊತಾರೆ, ಅಜ್ಞಾನಿಗಳು ಬಿಡ್ತಾರೆ. ಸೊ ನಿಮ್ಗೆ ಏನಾದರೂ ಏನೇ ಡೌಟ್ಸ್ ಇದ್ರು ಬೇಕಿದ್ರೆ ನನ್ನನ್ನು ಕಾಲ್ ಮಾಡಬಹುದು, ನಾನು ನಿಮ್ಗೆ ನೇರವಾಗಿ ಉತ್ತರ ಕೊಡ್ತೀನಿ. ಸೊ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ಮುಂದೆ ಆದರೂ ಸತ್ಯವನ್ನು ನಂಬಿ ನಿಜವಾದದ್ದನ್ನು ಒಪ್ಕೊಳ್ಳಿ. ಈ ಮೌಢ್ಯ, ಈ ಕಂದಾಚಾರಗಳು, ಈ ಥರದ್ದೆಲ್ಲ ಮಾಡಿ ನೀವು ಹಾಳಾಗಬೇಡಿ. ಸೊ ಈ ಸೊಸೈಟಿನೂ ಹಾಳು ಮಾಡಬೇಡಿ. ಈ ನೇಚರು, ಈ ಪ್ರಕೃತಿನ, ಈ ಮಹಾಪಂಚಭೂತಗಳನ್ನು ಸೊ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಈ ಮುಖಾಂತರ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಂದೆ ತಾಯಿಗಳನ್ನು ಪೂಜಿಸಿ, ಗೌರವಿಸಿ, ಈ ಪ್ರಕೃತಿನ ಉಳಿಸಿ. ಅದೇ ದೇವರು. ಮಾತೃದೇವೋಭವ, ಪಿತೃದೇವೋಭವ. ನಿಮಗೆ ಅಜ್ಞಾನದಿಂದ ಜ್ಞಾನ ಕೊಡ್ತಾ ಇರುವಂತಹ ನಾನು ಬೇಕಾದ್ರೆ ಹೇಳ್ಕೊತೀನಿ, ಅದರಲ್ಲೇ ತಪ್ಪಿಲ್ಲ. ಗುರುಗಳನ್ನ ನೀವು ಪೂಜಿಸಿ, ಗೌರವಿಸಿ. ಸೊ ನಿಮ್ಮ ಅಜ್ಞಾನವನ್ನು ಅಳಿಸಿ, ಸೊ ನಿಮಗೆ ಸುಜ್ಞಾನವನ್ನು ಕೊಡುವಂತಹ ಗುರುಗಳು ಮಾತೃದೇವೋಭವ, ಪಿತೃದೇವೋಭವ, ಮಹಾಪಂಚಭೂತ ದೈವೋಭವ, ನೆಕ್ಸ್ಟು ಗುರುದೇವ.